ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರ ನಕಲಿ ಸಹಿ ಮಾಡಿ ಹಣ ದೋಚಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಕೌಂಟೆನ್ಸ್ ಇಲಾಖೆಯ ಎಲ್ಲ ಅಧಿಕಾರಿಗಳ ವಿರುದ್ಧ ಸಂಪೂರ್ಣ ತನಿಖೆ ನಡೆಸಬೇಕು ಎಂದು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ವಿಶಾಲ್ ತರ್ಗಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಾಲಿಕೆಯಲ್ಲಿ ಹಣ ದೋಚಿರುವ 5 ಜನರನ್ನು ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಆದರೆ ಇದು ಇಷ್ಟಕ್ಕೆ ನಿಲ್ಲದೆ 2018ರಿಂದ 24ರವರೆಗಿನ ಎಲ್ಲ ಖರ್ಚುಗಳ ಜಮಾಗಳ ಮಾಹಿತಿಗಳನ್ನು ಪಾಲಿಕೆ ಸದಸ್ಯರುಗಳಿಗೆ ನೀಡಬೇಕು ಎಂದು ಒತ್ತಾಯಿಸಿದರು. ಕಲಬುರಗಿ ಮಹಾನಗರ ಪಾಲಿಕೆ ಸದಸ್ಯರಿಗೆ ಅಭಿವೃದ್ಧಿಗಾಗಿ ಹಣವಿಲ್ಲವೆಂದು ಹೇಳುವ ಆಯುಕ್ತರ ಕುರ್ಚಿಯ ಕೆಳಗೆ ಇಷ್ಟೊಂದು ದೊಡ್ಡ ಪ್ರಮಾಣದ ಹಗರಣ ಬೆಳಕಿಗೆ ಬಂದದ್ದು ಕಳೆದ 3 ತಿಂಗಳ ಹಿಂದೆ ನಡೆದಿರುವ ಹಣ ಲೂಟಿ ಹೇಗೆ ಗಮನಕ್ಕೆ ಬರಲಿಲ್ಲವೆಂದು ಕಿಡಿಕಾರಿದರು. ಪಾಲಿಕೆ ಆಯುಕ್ತರ ಅಕ್ಕಪಕ್ಕದಲ್ಲಿ ಇರುವ ಖಾಯಂ ಸಿಬ್ಬಂದಿ ಹಾಗೂ ಗುತ್ತಿಗೆ ನೌಕರರ ಮೇಲೆ ಆಯುಕ್ತರು ಹಿಡಿತದಲ್ಲಿ ಇಟ್ಟುಕೊಳ್ಳದ ಕ್ರಮ ಸರಿಯಾದುದಲ್ಲ. ಈ ಪ್ರಕರಣದಲ್ಲಿ ಕಾಣದ ಕೈಗಳು ಇರುವುದರಿಂದ ಸಂಪೂರ್ಣ ತನಿಖೆಯನ್ನು ಸಿಬಿಐಗೆ ಒಪ್ಪಿಸಬೇಕೆಂದು ಒತ್ತಾಯಿಸಿದರು. ನಾನು ಸುಮಾರು 15 ವರ್ಷದಿಂದ ನಾನು ಕಾರ್ಪೊರೇಷನಲ್ಲಿ ಕಾರ್ಪೊರೇಟರ್ ಆಗಿದ್ದೀನಿ. 15 ವರ್ಷದ ಇತಿಹಾಸದಲ್ಲೇ ಈ ರೀತಿ ಆದಂಥ ಘಟನೆ ಯಾವತ್ತೂ ನಡೆದಿಲ್ಲ. ಇವತ್ತೊಂದು ಮಹಾನಗರ ಪಾಲಿಕೆಯಲ್ಲಿ ಒಂದು ಸೂಜಿ ಒಳಗಡೆ ಬರಬೇಕಂತಂದ್ರೆ ಒಂದು ಆಯುಕ್ತರದು ಒಂದು ಆಫೀಸರ್ಸ್ ಒಂದು ಮಾತು ಕೇಳೇ ಒಂದು ಸೂಜಿ ಒಳಗೆ ಬರ್ತದೆ. ಒಂದು ಸೂಜಿ ಹೊರಗೆ ಹೋಗ್ಬೇಕಿತ್ತಂದ್ರೂ ಒಂದು ಯಾವುದೇ ಸಾಮಗ್ರಿ ಹೊರಗೆ ಹೋಗ್ಬೇಕಿತ್ತಂದ್ರೂ ಆಯುಕ್ತರಿಗೆ ಕೇಳೇ ಮತ್ತು ಆಫೀಸರಿಗೆ ಕೇಳೇ ಹೊರಗಡೆ ಹೋಗ್ತದೆ. ಅಂಥ ರೀತಿಯಲ್ಲಿ ಈ ರೀತಿ ಒಂದು ಘಟನೆ ಅಂತಂದ್ರೆ ನಮ್ಮ ಗುಲ್ಬರ್ಗಕ್ಕೆ ಮತ್ತು ನಮ್ಮ ಮಹಾನಗರ ಪಾಲಿಕೆಗೆ ನಮಗೆ ತಲೆ ತಗ್ಗಿಸುವಂಥ ಮಾತಿದೆ. ಯಾಕಂದರೆ ಈ ಸಂದರ್ಭದಲ್ಲಿ ನಾನು ಒಂದು ನೇರವಾಗಿ ನಮ್ಮ ಚೀಫ್ ಅಕೌಂಟ್ ಆಫೀಸರ್ಸು ಮತ್ತು ನಮ್ಮ ಕಮಿಷನರ್ಗೆ ಹೊಣೆ ಮಾಡ್ತೀನಿ. ಯಾಕಂದರೆ ಈ ರೀತಿ ಆದಂಥ ಘಟನೆ ಎಲ್ಲಿ ನಡೆದಿಲ್ಲ, ಯಾವ ಮಹಾನಗರ ಪಾಲಿಕೆಯಲ್ಲಿ ಕೂಡ ನಡೆದಿಲ್ಲ. ಒಂದು ದುಡ್ಡು 2 ದುಡ್ಡಿಲ್ಲ, ಸುಮಾರು 1 ಕೋಟಿ ಮೇಲಿದೆ. 1 ಕೋಟಿ 2 ಕೋಟಿ ಮೇಲಿದೆ ಸನ್ನಿ ದುಡ್ಡು. ಈ ದುಡ್ಡು ಪಾಲಿಕೆಯಲ್ಲಿ ನಮ್ಮ ಆಯುಕ್ತರಾದ ಭುವನೇಶ್ ಕುಮಾರ್ ಸರ್ ಕೇಳಿದ್ರೆ, ಸರ್ ಇಲ್ಲಿ ಅಕೌಂಟ್ ಎಲ್ಲಿ ಕಲೆಕ್ಷನೇ ಆಗ್ತಾಯಿಲ್ಲ, ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಕಲೆಕ್ಷನ್ ಇಲ್ಲ, ನಮ್ಮಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಇಲ್ಲ ಅಂತಾರೆ. ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ಇಲ್ಲ, ಎಲ್ಲ ಇಲ್ಲಿ ಇಲ್ಲಪ್ಪ ಅಂತಂತೀರಿ. ಮತ್ತು ಈ ರೀತಿ ಆದಂಥ ಒಂದು ನಿಮ್ಮ ಆಫೀಸಲ್ಲಿ ಅಡ್ಮಿನಿಸ್ಟ್ರೇಟರ್ ತಾವು ಕರೆಕ್ಟ್ ಗ್ರಿಪ್ನಲ್ಲಿ ಇಟ್ಕೊಂಡಿಲ್ಲ. ಆಜೆ ಐ.ಎಸ್ ಆಫೀಸರ್ ನೀವು ಐ.ಎಸ್ ಆಫೀಸರ್ ಅಂದರೆ ಯಾವ ರೀತಿ ಇರಬೇಕು ಆ ರೀತಿ ಗಡ್ಸಿಲ್ಲ ಅಂತ ನಾನು ಓಪನಾಗಿ ಹೇಳ್ತಾ ಇದ್ದೀನಿ ಅವರಿಗೆ. ಯಾಕಂದರೆ ಈ ರೀತಿ ಕಾರ್ಪೊರೇಷನಲ್ಲಿ ನಡೀತದಂತಪ್ಪ ಅಂದರೆ ಸುಮಾರು ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರು ಹೇಳಿದಾಗೆ 3 ವರ್ಷದ ಹಿಂದ್ಗಡೆ ಏನೇನಾಗಿದೆ ಏನೇನು ಸುದ್ದಿ ಯಾರಿಗೆ ಗೊತ್ತು. ಡಿಟೇಲ್ ಆಗಿ ಮಾಹಿತಿ ಸುಮಾರು ಒಂದು 5 ವರ್ಷದಿಂದ ಏನು ಅಕೌಂಟ್ ಎಲ್ಲ ಎಷ್ಟು ಅಕೌಂಟ್ ಇದೆ ನಮ್ಮ ಮಹಾನಗರ ಪಾಲಿಕೆದು ಎಲ್ಲ ಅಕೌಂಟ್ ಎಲ್ಲ ಕರೆಕ್ಟ್ ಡಿಟೇಲ್ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರಿಗೆ ಕೊಡಬೇಕು. ಅದೇ ರೀತಿಯಾದಂಥ ಎಲ್ಲ ನಮ್ಮ ಗುಲ್ಬರ್ಗ ಜನತೆಗೆಲ್ಲ ಮುಟ್ಟಿಸ್ಬೇಕು ಇವರು. ಯಾಕಂದರೆ ಎಷ್ಟು ಅಕೌಂಟ್ ಇದ್ದಾವೆ, ಎಷ್ಟು ಅಕೌಂಟಲ್ಲಿ ಏನು ಮಾಡ್ತಾರೆ, ಜಮಾ ಮಾಡ್ತಾರೆ. ಇವತ್ತೊಂದು ಸುಮಾರು ಒಂದು ತಮಗೆ ನೇರವಾಗಿ ಪತ್ರಿಕಾಗೋಷ್ಠಿಲಿಂತ ಅವ್ರಿಗೆ ಒಂದು ಸುದ್ದಿಗೋಷ್ಠಿ ಅವ್ರಿಗೆ ಕೊಡ್ಬೇಕಂತ ಹೇಳ್ತೀನಿ. ನಾನು ಇಚ್ಛೆ ಪಡ್ತೀನಿ. ತಮ್ಮಲ್ಲಿ ಯಾವುದಾದ್ರೂ ಒಂದು ನಾಲಿ ಒಂದು ಸಂಬಂಧ 50 ಲಕ್ಷ ರೂಪಾಯಿ ನಾಲಿ, ಒಂದು 50,000 ರೂಪಾಯಿ ನಾಲಿ ಮಾಡ್ಬೇಕಂತಂದ್ರೆ ಫಂಡ್ ಇಲ್ಲ ಅಂತ ಹೇಳ್ತಾರೆ. ಇವತ್ತು ಈ ರೀತಿಯಾದ 36 ಲಕ್ಷ ರೂಪಾಯಿ ಚೆಕ್ ಈ ರೀತಿ ಹೊರಗಡೆ ಹೋಗಿ ಚೆಕ್ ಡ್ರಾ ಆಗತ್ತಾನೆ, ಡ್ರಾ ಆದ್ಮೇಲೆ ಅಮೌಂಟ್ನು ತೋತಾರೆ ಅಂತ ಅಂದಮೇಲೆ ಇದು ಜವಾಬ್ದಾರಿ ಯಾರು? ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಕೋರ್ಸ್ನ 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನವೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ಅವ್ರಿಗೆ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.